ಓಂ ಶಾಂತಿ. ಓಂ ಶಾಂತಿ. ನೋಡಿ, ನಾವು ಸಾಮಾನ್ಯವಾಗಿ ಯಾವುದಾದರೂ ಭೌತಿಕ ವಿಷಯದ ಬಗ್ಗೆ ಮಾತನಾಡುವಾಗ, ಅಂದ್ರೆ ಉದಾಹರಣೆಗೆ ಒಂದು ಎಕ್ಸ್ರೇ ರಿಪೋರ್ಟ್ ನೋಡಿದಾಗ ವೈದ್ಯರು ಬಹಳ ನಿಖರವಾಗಿ ಹೇಳ್ತಾರೆ, ಇಲ್ಲಿ ಮೂಳೆ ಮುರಿದಿದೆ ಅಥವಾ ಇಲ್ಲ ಅಂತ. ಹೌದು, ಖಂಡಿತ. ಎಲ್ಲವೂ ಕಣ್ಣಿಗೆ ಕಾಣುವಂತೆ ಸ್ಪಷ್ಟವಾಗಿರ್ಬೇಕು ಅಂತ ನಮ್ಮ ಆಧುನಿಕ ಮನಸ್ಸು ಬಯಸುತ್ತೆ ಅಲ್ವಾ? ನಿಖರವಾಗಿ. ಆ ಭೌತಿಕ ಸ್ಪಷ್ಟತೆ ನಮಗೆ ಒಂದು ರೀತಿಯ ಭದ್ರತೆ ಕೊಡುತ್ತೆ. ಆದರೆ ನಾವು ಆಂತರಿಕ ಜಗತ್ತಿನ ಬಗ್ಗೆ, ಅಂದ್ರೆ ಆಧ್ಯಾತ್ಮಿಕತೆಯ ಬಗ್ಗೆ ಮಾತನಾಡುವಾಗ ಯಾವ ಎಕ್ಸ್ರೇ ಯಂತ್ರವೂ ಕೆಲಸ ಮಾಡೋದಿಲ್ಲ. ನಿಜ. ಜ್ಞಾನ ಕೇವಲ ನಮ್ಮ ಮೆದುಳಿನಲ್ಲಿ ಒಂದು ಮಾಹಿತಿಯಾಗಿ ಉಳಿದರೆ ಆ ನಮ್ಮ ಆಂತರಿಕ ಜಗತ್ತು ಮಂಜು ಮುಸುಕಿದಂತೆ ಅಸ್ಪಷ್ಟವಾಗಿಯೇ ಉಳಿದುಬಿಡುತ್ತೆ. ಅಲ್ಲಿ ಸ್ಪಷ್ಟತೆ ತರುವುದು ಹೇಗೆ ಎಂಬುದೇ ಒಂದು ದೊಡ್ಡ ಪ್ರಶ್ನೆ. ಅಲ್ಲಿ ಸ್ಪಷ್ಟತೆ ಬರಬೇಕಾದ್ರೆ ನಮ್ಗೆ ಬೇಕಾಗಿರೋದು ಕೇವಲ ಪುಸ್ತಕದ ಜ್ಞಾನ ಅಲ್ಲ, ಬದಲಾಗಿ ಅನುಭವದ ಅಧಿಕಾರ. ನಾವು ಯಾವುದನ್ನು ಆಳವಾಗಿ ಅನುಭವಿಸುತ್ತೇವೆಯೋ ಅದು ಮಾತ್ರ ನಮ್ಮ ನಿಜವಾದ ಮಾರ್ಗದರ್ಶಕವಾಗುತ್ತೆ. ಖಂಡಿತ. ಇದೇ ಇಂದಿನ ನಮ್ಮ ಆಳವಾದ ಮಂಥನದ ಹಿಂದಿನ ಸ್ಪಷ್ಟ ಉದ್ದೇಶ. ಇಂದು ನಾವು ಅತ್ಯಂತ ಪ್ರಶಾಂತ ವಾತಾವರಣದಲ್ಲಿ ಈ ಆಳವಾದ ಅವ್ಯಕ್ತ ಮುರಳಿ ಮಂಥನಕ್ಕಾಗಿ ಸೇರಿದ್ದೇವೆ. ಹೌದು, ಇದೊಂದು ಸಾಮಾನ್ಯ ಚರ್ಚೆಯಲ್ಲ. ನಿಜ. ಇದು 10 ಮೇ 2026ರಂದು ಓದಲಾದ, ಅಂದ್ರೆ ಪರಿಷ್ಕೃತ ದಿನಾಂಕ 30 ಜನವರಿ 2010ರ ಅವ್ಯಕ್ತ ಬಾಬ್ದಾದ ಅವರ ಮುರಳಿ. ಈ ಮುರಳಿಯ ಇಂದಿನ ಮುಖ್ಯ ವಿಷಯ 4 ಸಬ್ಜೆಕ್ಟ್ಗಳಲ್ಲಿ ಸ್ವಮಾನದ ಅನುಭವಿ ಸ್ವರೂಪರಾಗಿ ಅನುಭವದ ಅಥಾರಿಟಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಎಂಬುದು. ನಮ್ಮ ಈ ಮಂಥನದ ಉದ್ದೇಶ ಎಂದರೆ ಮೂಲ ಪಾಠವನ್ನು ಸಾಲಿನಿಂದ ಸಾಲಿಗೆ ಓದಿ ಅದರ ಆಳವಾದ ಅರ್ಥವನ್ನು ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಿಕೊಳ್ಳಬಹುದು ಅಂತ ಅರಿಯುವುದು. ಖಂಡಿತ. ಇದು ಕೇವಲ ಓದುವ ಪ್ರಕ್ರಿಯೆಯಲ್ಲ, ಬದಲಾಗಿ ನಮ್ಮ ಆಂತರಿಕ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳುವ ಕನ್ನಡಿ. ಹಾಗಾದರೆ ಮೊದಲನೇ ವಿಭಾಗದಿಂದಲೇ ಪ್ರಾರಂಭಿಸೋಣ. ಮುರಳಿಯ ಸಾಲು ಈ ರೀತಿ ಇದೆ. ಈ ದಿನ ಬ್ರಾಹ್ಮಣ ಸಂಸಾರದ ರಚಯಿತ ಬಾಬ್ದಾದ ಪ್ರತಿಯೊಬ್ಬ ಬ್ರಾಹ್ಮಣ ಇಡೀ ಪ್ರಪಂಚದಲ್ಲಿ ವಿಶೇಷ ಆತ್ಮರಾಗಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಹೌದು. ಜೊತೆಗೆ ಕೋಟಿಯಲ್ಲಿ ಕೆಲವರಾಗಿದ್ದಾರೆ, ಏಕೆಂದರೆ ಸಾಧಾರಣ ತನುವಿನಲ್ಲಿ ಬಂದ ತಂದೆಯನ್ನು ತಿಳಿದಿದ್ದಾರೆ. ಪ್ರತಿಯೊಬ್ಬ ಮಗು ಅತಿ ಪ್ರಿಯ, ಸರ್ವರಿಗೂ ಪ್ರಿಯವಾಗಿದ್ದಾರೆ ಅಂತ ಇದೆ. ನೋಡಿ, ಈ ಸಾಲನ್ನು ಕೇಳಿದಾಗ ಒಂದು ರೀತಿಯ ಆಳವಾದ ಅರ್ಥ ನಮಗೆ ಸಿಗುತ್ತೆ. ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅದೆಷ್ಟೋ ಬಾರಿ ಕೀಳರಿಮೆಯಿಂದ ಬಳಲುತ್ತಿರ್ತೇವೆ ಅಲ್ವಾ? ಆದ್ರೆ ಇಲ್ಲಿ ಕೋಟಿಯಲ್ಲಿ ಕೆಲವರಾದ ವಿಶೇಷ ಆತ್ಮರು ಅಂತ ಹೇಳಲಾಗ್ತಿದೆ. ಹೌದು. ನಾವು ನಮ್ಮನ್ನು ನೋಡಿಕೊಳ್ಳುವ ದೃಷ್ಟಿಕೋನಕ್ಕೂ ಪರಮಾತ್ಮನೋ ನಮ್ಮನ್ನು ನೋಡುವ ದೃಷ್ಟಿಕೋನಕ್ಕೂ ಇರುವ ಅಂತರವೇ ಇದಕ್ಕೆ ಕಾರಣ. ಈ ಜಗತ್ತಿನ ಕೋಟ್ಯಾಂತರ ಜನರಲ್ಲಿ ಸಾಧಾರಣ ಶರೀರದಲ್ಲಿ ಬಂದಿರುವ ಪರಮಾತ್ಮನನ್ನು ಗುರುತಿಸಿದವರು ಅತ್ಯಂತ ವಿರಳ. ಅಂದ್ರೆ ಆ ನಿಷ್ಕಲ್ಮಶ ಪ್ರೀತಿಯನ್ನು ಅನುಭವಿಸಿದ ಆತ್ಮರು ಅಂತ. ನಿಖರವಾಗಿ. ನಾವು ಎಷ್ಟೇ ಸಾಧಾರಣ ಹಿನ್ನೆಲೆಯಿಂದ ಬಂದಿರಲಿ, ನಮ್ಮಲ್ಲಿ ಎಷ್ಟೇ ಕುಂದುಕೊರತೆಗಳಿರಲಿ, ಪರಮಾತ್ಮನೂ ನಮ್ಮನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದಾನೆ. ನಮ್ಮ ಮೌಲ್ಯವನ್ನು ನಿರ್ಧರಿಸುವುದು ಜಗತ್ತಲ್ಲ, ಬದಲಾಗಿ ಪರಮಾತ್ಮ. ವಾವ್, ಇದು ವಾಸ್ತವದಲ್ಲಿ ಎಂಥ ದೊಡ್ಡ ಭದ್ರತೆಯನ್ನು ನೀಡುತ್ತೆ. ಇದನ್ನು ಯೋಚಿಸುತ್ತಿದ್ದಾಗ ನನಗೊಂದು ನೈಜ ಉದಾಹರಣೆ ನೆನಪಾಗ್ತದೆ. ಹೇಳಿ. ಶೇರ್ ಮಾರುಕಟ್ಟೆ ಕುಸಿದಿದೆಯೋ ಅಥವಾ ಹೊರಗೆ ಯುದ್ಧ ನಡೆಯುತ್ತಿದೆಯೋ ಅನ್ನೋ ಯಾವ ಆತಂಕವೂ ಇರಲ್ಲ. ಖಂಡಿತ. ಆ ತಾಯಿಯ ಪ್ರೀತಿಯಲ್ಲಿ ಅದು ಅನುಭವಿಸುವ ಸಂಪೂರ್ಣ ಸುರಕ್ಷತೆಯೇ ಆ ಮಗುವಿನ ಪ್ರಪಂಚ. ಹೌದು. ಪರಮಾತ್ಮನ ಪ್ರೀತಿಯ ಅರಿವು ನಮ್ಮಲ್ಲಿ ಇದೇ ರೀತಿಯ ಆಂತರಿಕ ನಿರ್ಭಯತೆಯನ್ನು ತರಬೇಕು ಅಲ್ವಾ? ಅದೇ ನಿಜವಾದ ಸ್ವಮಾನ. ನೋಡಿ, ಇದಕ್ಕೊಂದು ಬಹಳ ಅರ್ಥಪೂರ್ಣವಾದ ಕಥೆಯಿದೆ. ಒಮ್ಮೆ ದಾರಿಯ ಬದಿಯ ಮಣ್ಣಿನ ರಾಶಿಯಲ್ಲಿ ಸಾಮಾನ್ಯ ಕಲ್ಲಿನಂತಿದ್ದ ಒಂದು ವಸ್ತು ಬಿದ್ದಿತ್ತು. ಓಕೆ. ಸಾವಿರಾರು ಜನರು ಆ ಹಾದಿಯಲ್ಲಿ ನಡೆದುಹೋಗ್ತಾ ಇದ್ರು. ಎಲ್ಲರೂ ಅದನ್ನು ಒಂದು ಕಸ ಅಂತ ಕಡೆಗಣಿಸಿದ್ರು ಅಥವಾ ತುಳಿದು ಮುಂದೆ ಹೋಗುತ್ತಿದ್ರು. ಆದ್ರೆ ಆ ದಾರಿಯಲ್ಲಿ ಒಬ್ಬ ನುರಿತ ರತ್ನ ಪರೀಕ್ಷಕ ಬಂದ. ಅವನ ಕಣ್ಣಿಗೆ ಆ ಕಲ್ಲು ಬಿತ್ತ? ಹೌದು, ಆತನ ಕಣ್ಣಿಗೆ ಆ ಕಲ್ಲು ಬಿತ್ತು. ಅದನ್ನು ಕೈಗೆತ್ತುಕೊಂಡು ನೋಡಿದ ತಕ್ಷಣ ಆತ ಅದನ್ನು ಕಸದ ಬುಟ್ಟಿಗೆ ಎಸೆಯಲಿಲ್ಲ, ಬದಲಾಗಿ ತನ್ನ ಎದೆ ಬಳಿ ಭದ್ರವಾಗಿ ಇಟ್ಕೊಂಡ. ಅಂದ್ರೆ ಅವನಿಗೆ ಅದರ ಬೆಲೆ ಗೊತ್ತಾಗಿತ್ತು. ಖಂಡಿತ. ಅದು ಕೇವಲ ಕಲ್ಲಲ್ಲ, ಮಣ್ಣು ಮೆತ್ತಿದ ಅತ್ಯಮೂಲ್ಯವಾದ ವಜ್ರ ಅಂತ ಅವನಿಗೆ ಮಾತ್ರ ತಿಳಿದಿತ್ತು. ಅದನ್ನು ಶುದ್ಧಗೊಳಿಸಿದಾಗ ಅದು ಜಗತ್ತಿನ ಅತಿಶ್ರೇಷ್ಠ ವಜ್ರವಾಗಿ ಬೆಳಗಿತು. ಎಂತಹ ಸುಂದರ ಕಥೆ. ಜಗತ್ತು ನಮ್ಮನ್ನು ಹೇಗೆ ಕಡೆಗಣಿಸಿದರೂ ಆ ಪರಮ ರತ್ನ ಪರೀಕ್ಷಕ ನಮ್ಮ ಮೌಲ್ಯವನ್ನು ಗುರುತಿಸಿದ್ದಾನೆ. ಅದೇ ನಮ್ಮ ವಿಶೇಷತೆ. ಹೌದು.
ಜಗತ್ತಿನ ಕಣ್ಣುಗಳಿಗಿಂತ ನಮ್ಮನ್ನು ನೋಡುವ ಆ ರತ್ನ ಪರೀಕ್ಷಕನ ಕಣ್ಣುಗಳು ಮುಖ್ಯ. ಇದು ನಿಜಕ್ಕೂ ನಮ್ಮ ದೈನಂದಿನ ಚಿಂತನೆಗಳನ್ನ ಬದಲಾಯಿಸುವಂತಹ ದೃಷ್ಟಿಕೋನ. ಹಾಗಾದರೆ ಈ ವಿಷಯದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾದ ಆತ್ಮಾಲೋಚನೆಯ ಪ್ರಶ್ನೆ ಇದು. ನನ್ನ ಹೃದಯದಲ್ಲಿ ಪರಮಾತ್ಮನ ಈ ಅಗಾಧವಾದ ಪ್ರೀತಿಯನ್ನು ನಾನು ಪ್ರತಿದಿನ ಎಷ್ಟು ಆಳವಾಗಿ ಅನುಭವಿಸುತ್ತಿದ್ದೇನೆ? ಅದು ಕೇವಲ ಒಂದು ತಾತ್ವಿಕ ಕಲ್ಪನೆಯಾಗಿ ಉಳಿದಿದೆಯಾ ಅಂತ ನಾವು ನಮ್ಮನ್ನೇ ಕೇಳ್ಕೊಳ್ಬೇಕು. ಹೌದು. ಆ ಅನುಭವದ ಆಳವೇ ನಮ್ಮ ಮುಂದಿನ ಆಧ್ಯಾತ್ಮಿಕ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಈಗ ನಾವು ಮುರುಳಿಯ 2ನೇ ವಿಭಾಗಕ್ಕೆ ಹೋಗೋಣ. ನಿರಂತರ ಯೋಗಿ ಜೀವನ. ಖಂಡಿತ. ಕೇವಲ ಪ್ರೀತಿಯನ್ನು ಅನುಭವಿಸುವುದಷ್ಟೇ ಅಲ್ಲ, ಅದನ್ನು ನಿರಂತರವಾಗಿ ಕಾಯ್ದುಕೊಳ್ಳುವ ಬಗ್ಗೆ ಒಂದು ಸಾಲಿದೆ. ಯೋಗಿ ಜೀವನದವರು ಎಂದು ಚಾಲೆಂಜ್ ಆಗಿದೆ. ಕೇವಲ ಯೋಗವನ್ನು ಜೋಡಿಸುವರಲ್ಲ. ಬಾಬ್ದಾದ ಹೇಳ್ತಾರೆ, ಜೀವನ 2-4 ಗಂಟೆಯದು ಇರುವುದಿಲ್ಲ. ನಡೆಯುತ್ತಾ ಓಡಾಡುತ್ತಾ ಯೋಗಿ ಜೀವನದವರು ನಿರಂತರ ಯೋಗಿಯಾಗಿದ್ದೀರೆಂಟ. ನೋಡಿ, ಇದು ಸಾಂಪ್ರದಾಯಿಕ ಧ್ಯಾನದ ಕಲ್ಪನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಯೋಗ ಅಂದ್ರೆ ದಿನದ ಒಂದು ನಿರ್ದಿಷ್ಟ ಸಮಯದಲ್ಲಿ ಕಣ್ಣು ಮುಚ್ಚಿ ಕೂರುವ ಪ್ರಕ್ರಿಯೆ ಅಲ್ಲ. ಹೌದು. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಸಾಧಕರಿಗೆ ಬಹಳ ದೊಡ್ಡ ಸವಾಲಲ್ವಾ? ಧ್ಯಾನ ಮಂದಿರದಲ್ಲಿ ಶಾಂತವಾಗಿರುವುದು ಸುಲಭ, ಆದರೆ ಕಚೇರಿಯ ಒತ್ತಡ, ಟ್ರಾಫಿಕ್ ನಡುವೆ ನಿರಂತರ ಯೋಗಿಯಾಗಿರುವುದು ಹೇಗೆ? ಅದೇ ಕರ್ಮಯೋಗದ ರಹಸ್ಯ. ಅದು ನಮ್ಮ ಉಸಿರಾಟದಂತೆ ನಿರಂತರವಾಗಿರಬೇಕು. ನಮ್ಮ ಮೆದುಳು ಒಂದೇ ಸಮಯದಲ್ಲಿ 2 ಕೆಲಸಗಳನ್ನು ಮಾಡಲು ಸಮರ್ಥವಾಗಿದೆ. ಒಂದು ಭೌತಿಕ ಕಾರ್ಯ, ಮತ್ತೊಂದು ಆಂತರಿಕ ಸ್ಥಿತಿ. ಅಂದ್ರೆ ನಮ್ಮ ಕೈಗಳು ಕೆಲಸ ಮಾಡ್ತಾ ಇದ್ರೂ ಬುದ್ಧಿ ಪರಮಾತ್ಮನ ಜೊತೆ ಇರಬೇಕು. ನಿಖರವಾಗಿ. ಕರ್ಮ ಮತ್ತು ಯೋಗ ಬೇರೆ ಬೇರೆಯಲ್ಲ, ಅವು ಒಂದೇ ನಾಣ್ಯದ 2 ಮುಖಗಳಾಗಬೇಕು. ಇದು ಅರ್ಥವಾಗಲು ಒಂದು ನೈಜ ಉದಾಹರಣೆ ಕೊಡ್ಬೋದಾ? ಒಂದು ಮನೆಯಲ್ಲಿ ತಾಯಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಿರ್ಬೋದು, ತರಕಾರಿ ಹೆಚ್ಚುತ್ತಿರಬಹುದು. ಆದರೆ ಇದೆಲ್ಲದರ ನಡುವೆಯೂ ಅವಳ ಗಮನದ ಒಂದು ಸೂಕ್ಷ್ಮ ಎಳೆ ಪಕ್ಕದ ಕೋಣೆಯಲ್ಲಿ ಮಲಗಿರುವ ತನ್ನ ಮಗುವಿನ ಮೇಲೆ ಇರುತ್ತೆ. ಮಗು ಸ್ವಲ್ಪ ಅತ್ತರೂ ಮಿಕ್ಸಿಯ ಶಬ್ದದ ನಡುವೆಯೂ ಅವಳಿಗೆ ಕೇಳಿಸುತ್ತೆ. ಅತ್ಯುತ್ತಮವಾದ ಹೋಲಿಕೆ ಇದು. ಆ ಎಚ್ಚರದ ಸ್ಥಿತಿಯೇ ನಿರಂತರ ಯೋಗ. ನಮ್ಮ ಆಂತರಿಕ ಜಾಗೃತಿ ಎಷ್ಟಿರ್ಬೇಕು ಅನ್ನೋದಕ್ಕೆ ಒಂದು ಹಳೆಯ ಪ್ರೇರಣಾದಾಯಕ ಕಥೆ ಕೂಡ ಇದೆ. ಹೌದಾ? ದಯವಿಟ್ಟು ಹೇಳಿ. ಒಬ್ಬ ರಾಜನಿದ್ದ. ಆತನಿಗೆ ಜವಾಬ್ದಾರಿಗಳ ನಡುವೆ ಧ್ಯಾನವನ್ನು ಹೇಗೆ ಮಾಡ್ಬೇಕು ಅಂತ ಕಲಿಯುವ ತೀವ್ರ ಆಸೆಯಿತ್ತು. ಆತನ ಗುರುವು ರಾಜನ ತಲೆಯ ಮೇಲೆ ಅಂಚಿನವರೆಗೂ ಎಣ್ಣೆ ತುಂಬಿದ ಒಂದು ದೊಡ್ಡ ಪಾತ್ರೆಯನ್ನು ಇಟ್ರು. ಅಂಚಿನವರೆಗೂ ಎಣ್ಣೆ ತುಂಬಿದ ಪಾತ್ರೆ? ಹೌದು. ಆ ಪಾತ್ರೆಯನ್ನು ಇಟ್ಟು ಊರಿನ ಅತ್ಯಂತ ಜನಸಂದಣಿಯ ಮಾರುಕಟ್ಟೆಯಲ್ಲಿ ನಡೆದು ಬರಲು ಹೇಳಿದ್ರು. ಜೊತೆಗೆ ಒಂದು ಕಠಿಣ ಷರತ್ತು ವಿಧಿಸಿದ್ರು. ಏನು ಷರತ್ತು ಅದು? 1 ಹನಿ ಎಣ್ಣೆ ಚೆಲ್ಲಿದರೂ ರಾಜನ ತಲೆ ಕತ್ತರಿಸಲಾಗುವುದು ಅಂತ ಕಾವಲುಗಾರರಿಗೆ ಆದೇಶ ನೀಡಿದ್ರು. ರಾಜನು ಆ ಗದ್ದಲದ ಮಾರುಕಟ್ಟೆಯ ನಡುವೆ ನೃತ್ಯ, ಗಾಯನಗಳ ನಡುವೆ ನಡೆದು ಬಂದ. ಆದ್ರೂ ಅವನ ಗಮನ ಮಾತ್ರ ಎಣ್ಣೆಯ ಮೇಲಿತ್ತು ಅಲ್ವಾ? ಹೌದು. ಅವನ ಸಂಪೂರ್ಣ ಗಮನ ಆ ಪಾತ್ರೆಯ ಮೇಲೆಯೇ ಇತ್ತು. ಅವನು ಯಾವುದಕ್ಕೂ ವಿಚಲಿತನಾಗಲಿಲ್ಲ. ಯಾವ ಗದ್ದಲವೂ ಅವನಿಗೆ ಕೇಳಿಸಲಿಲ್ಲ. ಅವನ ನಡಿಯೂ ನಿಲ್ಲಲಿಲ್ಲ. ಎಣ್ಣೆಯೂ ಚೆಲ್ಲಲಿಲ್ಲ. ವಾವ್! ಇದು ಗದ್ದಲಗಳ ನಡುವೆ ಆಂತರಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಅದ್ಭುತ ಚಿತ್ರಣ. ಆದರೆ ವಾಸ್ತವದಲ್ಲಿ ಈ ರೀತಿಯ ಗಮನವನ್ನು ಕಾಪಾಡಿಕೊಳ್ಳುವುದು ನಮಗೆ ಬಹಳ ಆಯಾಸ ತರಿಸುತ್ತೆ ಅಲ್ವಾ? ಎಚ್ಚರಿಕೆಯಿಂದ ಇರಬೇಕು ಅಂತ ನಮ್ಮನ್ನು ನಾವೇ ದಂಡಿಸ್ಕೊಂಡಂತೆ ಆಗಲ್ವಾ? ಇದು ಬಹಳ ಸೂಕ್ತವಾದ ಪ್ರಶ್ನೆ. ಮತ್ತು ಇದೇ ಗೊಂದಲವನ್ನು ಮುರುಳಿಯ 3ನೇ ವಿಭಾಗ ಬಗೆಹರಿಸುತ್ತೆ. ನಾವು ಕಷ್ಟಪಡ್ತಿದ್ದೇವೆ, ಪರಿಶ್ರಮ ಪಡ್ತಿದ್ದೇವೆ ಅಂದ್ರೆ ಅಲ್ಲಿ ಏನೋ ತಪ್ಪಾಗಿದೆ ಎಂದರ್ಥ. ಹೌದು. ಮುರುಳಿಯ ಆ ವಾಕ್ಯ ಹೀಗಿದೆ: ಎಲ್ಲಿ ಸ್ವಮಾನವಿದೆಯೋ ಅಲ್ಲಿ ದೇಹಬಾನ ಬರಲು ಸಾಧ್ಯವಿಲ್ಲ, ಎಲ್ಲಿ ಪರಿಶ್ರಮವಿದೆಯೋ ಅಲ್ಲಿ ಪ್ರೀತಿಯಲ್ಲಿ ಕೊರತೆ ಇದೆ. ನೋಡಿ, ಈ ವಾಕ್ಯವನ್ನು ಓದಿದಾಗ ಒಂದು ರೀತಿಯ ಬೆರಗು ಉಂಟಾಗುತ್ತೆ. ಆಧ್ಯಾತ್ಮಿಕತೆ ಅಂದ್ರೆ ಕಠಿಣ ಪರಿಶ್ರಮ, ಕಷ್ಟಪಡುವುದು ಅನ್ನೋ ಸಾಮಾನ್ಯ ನಂಬಿಕೆಯನ್ನೇ ಇದು ಒಡೆದ್ಹಾಕುತ್ತೆ. ಖಂಡಿತ. ಕಷ್ಟಪಡ್ತಿದ್ದರೆ ಅಲ್ಲಿ ಪ್ರೀತಿ ಇಲ್ಲ ಎಂಬುದು ಬಹಳ ತೀಕ್ಷ್ಣವಾದ ವಿಶ್ಲೇಷಣೆ ಅಲ್ವಾ? ಗಂಟೆ ನಾವು ಯಾರು ಎಂಬ ಆತ್ಮಸ್ವಮಾನದ ಅರಿವು ಸಹಜವಾಗಿ ನಮ್ಮಲ್ಲಿದ್ದಾಗ ನಾನು ಇಷ್ಟು ದೊಡ್ಡವನು, ನನ್ನ ಅಧಿಕಾರ ಎಂಬ ದೇಹದ ಅಹಂಕಾರ ಬರುವುದಿಲ್ಲ. ಆದ್ರೆ ನಾನು ಧ್ಯಾನ ಮಾಡ್ಬೇಕು, ನಾನು ಕೋಪ ಮಾಡ್ಕೊಳ್ಳಬಾರ್ದು ಅಂತ ನಾವು ನಮ್ಮ ಜೊತೆಯೇ ಯುದ್ಧ ಮಾಡ್ತಾ ಇದ್ರೆ ಅಲ್ಲಿ ಪರಮಾತ್ಮನ ಮೇಲಿನ ಪ್ರೀತಿ ಕಡಿಮೆ ಆಗಿದೆ ಅಂತ ಅರ್ಥ. ಪ್ರೀತಿ ಇದ್ದಾಗ ಎಂತಹದೊದ್ದ ಜವಾಬ್ದಾರಿಯೂ ಭಾರವೆನಿಸೋದಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನ ಸ್ಪಷ್ಟವಾಗಿ ನೋಡಬಹುದು. ಹೇಗೆ ಅಂತ? ನಮ್ಮಡೆ ಇಷ್ಟವಿಲ್ಲದ ಕಚೇರಿಯ ಕೆಲಸಕ್ಕೆ ಮುಂಜಾನೆ 5 ಗಂಟೆಗೆ ಏಳುವುದು ಅದೆಷ್ಟು ಕಷ್ಟವೆನಿಸುತ್ತೆ. 10 ಬಾರಿ ಅಲಾರಾಂ ಹೊಡೆದರೂ ಏಳಲು ಮನಸ್ಸಿರೋದಿಲ್ಲ. ಅದು ಒಂದು ಪರಿಶ್ರಮ.
ಹೌದು, ನಿಜ. ಆದ್ರೆ ನಮ್ಗೆ ಅತ್ಯಂತ ಇಷ್ಟವಾದ ಯಾವುದೋ ಪ್ರವಾಸಕ್ಕೆ ಹೋಗಬೇಕಿದ್ರೆ ಅಲಾರಾಂ ಬಾರಿಸುವ ಮುನ್ನವೇ ಉತ್ಸಾಹದಿಂದ ಎದ್ದೇಳುತ್ತೇವೆ. ಯಾವುದೇ ಆಯಾಸ ಇರಲ್ಲ. ಖಂಡಿತ. ಎರಡೂ ಕಡೆ ಬೆಳಗಿನ ಜಾವವೇ ಎದ್ದೇಳುತ್ತಿರುವುದು. ಆದ್ರೆ ಒಂದು ಕಡೆ ಕಷ್ಟವಿದೆ, ಇನ್ನೊಂದು ಕಡೆ ಪ್ರೀತಿ ಮತ್ತು ಉತ್ಸಾಹವಿದೆ. ಆ ಉತ್ಸಾಹವೇ ಪ್ರೀತಿಯ ಶಕ್ತಿ. ಹೌದು. ಅಹಂಕಾರ ಮತ್ತು ದೇಹಬ್ಯಾನವನ್ನು ಬಿಡುವುದು ಕಷ್ಟ ಅಂತ ನಾವು ಭಾವಿಸುತ್ತೇವೆ. ಆದ್ರೆ ಮುರುಳಿಯಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ಒಂದು ಕೋಣೆಯಲ್ಲಿ ಕತ್ತಲೆ ತುಂಬಿದೆ ಅಂತ ಕಲ್ಪಿಸಿಕೊಳ್ಳಿ. ಓಕೆ. ಆ ಕತ್ತಲೆಯನ್ನು ಹೊರಹಾಕಲು ನಾವು ಆಯುಧಗಳನ್ನು ಹಿಡಿದು ಗುದ್ದಾಡಬೇಕಾಗಿಲ್ಲ. ಕೈಕಾಲು ಬಡಿದುಕೊಂಡು ಬೆವರು ಸುರಿಸಿ ಕತ್ತಲೆಯನ್ನು ಓಡಿಸಲು ಸಾಧ್ಯವೇ ಇಲ್ಲ. ಹೌದು, ಅದು ಅಸಾಧ್ಯ. ಆದ್ರೆ ಆ ಕೋಣೆಯಲ್ಲಿನ ಒಂದು ಚಿಕ್ಕ ಬೆಳಕಿನ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಬೆಳಕು ಬಂದ ತಕ್ಷಣ ಕತ್ತಲೆ ತನ್ನಿಂದ ತಾನೇ ಮರೆಯಾಗುತ್ತೆ. ಅಂದ್ರೆ ಕತ್ತಲೆಯನ್ನು ಓಡಿಸಲು ಪರಿಶ್ರಮ ಬೇಕಾಗಿಲ್ಲ, ಬೆಳಕನ್ನು ತರಬೇಕಷ್ಟೇ. ನಿಖರವಾಗಿ. ನಮ್ಮ ಸ್ವಮಾನದ ಸ್ಥಿತಿಯೂ ಹಾಗೆಯೇ. ದೇಹದ ಅಹಂಕಾರವನ್ನು ಓಡಿಸಲು ಕಷ್ಟಪಡಬೇಡಿ, ಆತ್ಮ ಸ್ವಮಾನದ ಸ್ವಿಚ್ ಆನ್ ಮಾಡಿ. ಇದು ನಮ್ಮ ಹೋರಾಟವನ್ನು ಎಷ್ಟು ಸರಳಗೊಳಿಸುತ್ತೆ. ಹಾಗಾದರೆ ನಮ್ಮ ಮುಂದಿರುವ ಆತ್ಮಾಲೋಚನೆ ಪ್ರಶ್ನೆ ಇದು: ನನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ನಾನು ಕೇವಲ ಪರಿಶ್ರಮ ಪಡುತ್ತಿದ್ದೇನೆಯೇ, ಅಥವಾ ಪರಮಾತ್ಮನ ಜೊತೆಗಿನ ಪ್ರೀತಿಯಿಂದ ಸಹಜವಾಗಿ ಸಾಗುತ್ತಿದ್ದೇನೆ ಅಂತ? ಖಂಡಿತ. ಈ ಪ್ರೀತಿ ಮತ್ತು ಸಹಜತೆಯೇ ನಮ್ಮನ್ನು 4ನೇ ವಿಭಾಗದತ್ತ ಕರೆದೊಯ್ಯುತ್ತದೆ. ಅದೇ ಅನುಭವದ ಅಥಾರಿಟಿ ಅಂದ್ರೆ ಅಧಿಕಾರ. ಹೌದು, ಇಂದಿನ ಮುರುಳಿಯ ಕೇಂದ್ರ ಬಿಂದುವೇ ಇದು. ಮುರುಳಿಯ ಆ ಸಾಲು ಹೀಗಿದೆ: ಸ್ವಮಾನದ ಸ್ವರೂಪರಾಗಿ ಅನುಭವಿ ಮೂರ್ತಿಗಳಾಗಿ ಅನುಭವದ ಅಥಾರಿಟಿ ಸ್ವರೂಪ ಆಗುವುದರಲ್ಲಿ ಕೊರತೆ ಕಂಡುಬಂದಿದೆ. ಜ್ಞಾನ ಇರ್ಲಿ, ಯೋಗಧಾರಣೆ ಮತ್ತು ಸೇವೆ, 4 ಸಬ್ಜೆಕ್ಟ್ನಲ್ಲಿ ಅನುಭವಿ ಸ್ವರೂಪರಾಗುವುದು. ನೋಡಿ, ಬಹಳಷ್ಟು ಬಾರಿ ನಾವು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುತ್ತೇವೆ, ಪ್ರವಚನಗಳನ್ನು ಕೇಳ್ತೀವಿ, ಆದ್ರೆ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣೋದಿಲ್ಲ. ಹೌದು, ಆ ಜ್ಞಾನ ಕೇವಲ ಒಂದು ಮಾಹಿತಿಯಾಗಿಯೇ ಉಳಿದುಬಿಡುತ್ತಲ್ವಾ? ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ. ಮಾಹಿತಿ ಮತ್ತು ಅನುಭವದ ನಡುವಿನ ಅಂತರ ಬಹಳ ದೊಡ್ಡದು. ಮುರುಳಿಯು ಸ್ಪಷ್ಟವಾಗಿ ಹೇಳುತ್ತಿದೆ, ಜ್ಞಾನವನ್ನು ಕೇವಲ ಬುದ್ಧಿಯಲ್ಲಿಟ್ಕೊಂಡು ಪಂಡಿತರಾಗುವುದಲ್ಲ, ಅದನ್ನು ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡು ಅದರ ಫಲವನ್ನು ಅನುಭವಿಸಬೇಕು. ಅನುಭವವೇ ಈ ಜಗತ್ತಿನ ಅತಿದೊಡ್ಡ ಅಧಿಕಾರ. ಒಬ್ಬ ವ್ಯಕ್ತಿ ಜ್ಞಾನದ ಬಗ್ಗೆ ಅದ್ಭುತವಾಗಿ ಭಾಷಣ ಮಾಡಬಹುದು, ಆದರೆ ಅದು ಅವನ ಸ್ವಂತ ಅನುಭವವಾಗಿರದಿದ್ರೆ ಆ ಮಾತಿನಲ್ಲಿ ಶಕ್ತಿ ಇರಲ್ಲಲ್ವಾ? ಖಂಡಿತ. ಒಮ್ಮೆ ನಾವು ಒಂದು ಸತ್ಯವನ್ನು ನಮ್ಮ ಅಂತರಂಗದಲ್ಲಿ ಅನುಭವಿಸಿದರೆ ಅದನ್ನು ಯಾವ ಪರಿಸ್ಥಿತಿಯೂ ಅಲುಗಾಡಿಸಲು ಸಾಧ್ಯವಿಲ್ಲ. ಇದು ನಮ್ಗೆಲ್ಲರಿಗೂ ಅರ್ಥವಾಗುವಂತಹ ಒಂದು ಸರಳ ಉದಾಹರಣೆಯಂತೆ ಇದೆ. ಒಂದು ಅಡಿಗೆ ಪುಸ್ತಕವನ್ನು ಓದಿ ಅದರಲ್ಲಿರುವ ಎಲ್ಲ ಪದಾರ್ಥಗಳ ಪಟ್ಟಿಯನ್ನು ಬಾಯಿಪಾಠ ಮಾಡಿ ಗಂಟೆಗಟ್ಲೆ ಮಾತನಾಡಿದರೂ ನಮ್ಮ ಹೊಟ್ಟೆ ತುಂಬಲ್ಲ ಅಲ್ವಾ? ಹೌದು, ರುಚಿಯೂ ಗೊತ್ತಾಗೋದಿಲ್ಲ. ಆ ಅಡುಗೆಯನ್ನು ಸ್ವತಃ ಕಷ್ಟಪಟ್ಟು ಮಾಡಿ ಅದರ ರುಚಿ ನೋಡಿದಾಗ ಮಾತ್ರ ಅದರ ನಿಜವಾದ ಅನುಭವವಾಗುತ್ತೆ. ಆಧ್ಯಾತ್ಮಿಕ ಜ್ಞಾನವು ಆ ಪುಸ್ತಕದ ರೆಸಿಪಿಯಂತೆ. ಅದನ್ನ ಅಡುಗೆ ಮಾಡಿ ತಿನ್ನಬೇಕು. ಹೌದು, ಮುರಳಿಯ ಮೂಲದಲ್ಲಿರುವ ಪ್ರೇರಣಾದಾಯಕ ಕಥೆಯು ಇದೇ ತರ್ಕವನ್ನು ನೀಡುತ್ತೆ. ಸಕ್ಕರೆಯನ್ನು ತಿಂದವನಿಗೆ ಅದರ ಸಿಹಿಯ ಸಂಪೂರ್ಣ ಅನುಭವವಿರುತ್ತೆ. ಅವನ ಮುಂದೆ ಸಾವಿರಾರು ಜನ ವಿಜ್ಞಾನಿಗಳು ಬಂದು ನಿಂತುಕೊಂಡು, ಇಲ್ಲ, ಸಕ್ಕರೆ ಕಹಿಯಾಗಿದೆ ಅಂತ ಸಾಬೀತುಪಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಆತನ ಅನುಭವವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವನು ಯಾರೊಡನೆಯೂ ವಾದಿಸುವ ಅವಶ್ಯಕತೆ ಇಲ್ಲ ಅಲ್ವಾ? ಖಂಡಿತ. ಕೇವಲ ಮುಗುಳ್ನಗುತ್ತಾನೆ. ಏಕೆಂದ್ರೆ ಅವನಿಗೆ ತನ್ನ ಅನುಭವದ ಮೇಲೆ ಅಧಿಕಾರವಿರುತ್ತದೆ. ಅನುಭವದ ಅಥಾರಿಟಿ ಅಂದ್ರೆ ಅದೇ. ಬೇರೆಯವರ ಮಾತುಗಳಿಗೆ ಅಲುಗಾಡದ ಅಚಲವಾದ ವಿಶ್ವಾಸ. ಹಾಗಾದ್ರೆ ನಮ್ಮ ಪ್ರಶ್ನೆ: ನಾವು ಕೇಳುತ್ತಿರುವ ಜ್ಞಾನ ಕೇವಲ ಮಾಹಿತಿಯಾಗಿದೆಯೋ ಅಥವಾ ನನ್ನ ಜೀವನದ ಸಿಹಿ ಅನುಭವವಾಗಿ ಬದಲಾಗಿದೆಯೋ ಅಂತ? ಹೌದು, ಈ ಅನುಭವದ ಸ್ಥಿತಿ ನಮ್ಮಲ್ಲಿದ್ರೆ ಮಾತ್ರ ನಾವು ಭವಿಷ್ಯದ ಅನಿಶ್ಚಿತತೆಗಳನ್ನು ಎದುರಿಸಲು ಸಾಧ್ಯ. ಖಂಡಿತ. ಏಕೆಂದರೆ 5ನೇ ವಿಭಾಗವು ಪ್ರಸ್ತುತ ಕಾಲಘಟ್ಟಕ್ಕೆ ಬಹಳ ಕಠಿಣವಾದ ಎಚ್ಚರಿಕೆ ಸಂದೇಶವನ್ನು ನೀಡುತ್ತೆ. ಅಚಾನಕ್ ಪರಿಸ್ಥಿತಿಗಳಿಗೆ ಸದಾ ಸಿದ್ಧರಾಗಿರುವುದು, ಅಂದ್ರೆ ಎವರ್ ರೆಡಿಯಾಗಿರುವುದು. ಮುರುಳಿಯ ಸಾಲನ್ನು ಓದುತ್ತೇನೆ: ಈಗ ಸಮಯ ಪ್ರಮಾಣ ಎಲ್ಲ ಅಚಾನಕ್ ಆಗುತ್ತಿದೆ. ಅಚಾನಕ್ ಭೂಕಂಪ ಆಗಿದೆ. ಒಟ್ಟಿಗೆ ಒಂದೇ ಸಮಯದಲ್ಲಿ ಅನೇಕರ ಟಿಕೆಟ್ ಕಟ್ಟಾಗುತ್ತಿದ್ರೆ ಅಂಥ ಸಮಯದಲ್ಲಿ ತಾವು ಎವರ್ ರೆಡಿ ಆಗಿದ್ದೀರಾ? ನೋಡಿ, ಇದನ್ನ ಕೇಳಿದಾಗ ಸ್ವಲ್ಪ ಮಟ್ಟಿಗೆ ಭಯವಾಗುವುದು ಸಹಜ. ಸಾವು, ಪ್ರಕೃತಿ ವಿಕೋಪಗಳು ಹೇಳಿ ಕೇಳಿ ಬರುವುದಿಲ್ಲ. ಆದ್ರೆ ಅದಕ್ಕೆ ಸಿದ್ಧರಾಗಿರುವುದು ಅಂದ್ರೆ ಭೌತಿಕವಾಗಿ ಏನು ಮಾಡಲು ಸಾಧ್ಯ? ಇದು ಭೌತಿಕ ಸಿದ್ಧತೆ ಅಲ್ಲ,
ಆಂತರಿಕ ಸಿದ್ಧತೆ. ಪ್ರಕೃತಿಯ ವಿಕೋಪಗಳು ಅಥವಾ ನಮ್ಮ ಶರೀರದ ಅಂತ್ಯ ಇವು ಯಾವುದೇ ಮುನ್ಸೂಚನೆಯಿಲ್ಲದೆ ಬರಬಹುದು. ಆ ಕ್ಷಣದಲ್ಲಿ ಭಯ, ಆತಂಕ ಕಾಡಬಾರದು ಎನ್ನುತ್ತಾರೆ. ಇದು ಸಂಪೂರ್ಣ ನಿರ್ಭಯತೆ ಮತ್ತು ನಿರ್ಲಿಪ್ತತೆಯ ಸ್ಥಿತಿ. ನಾಳೆ ಧ್ಯಾನ ಮಾಡುತ್ತೇನೆ, ವಯಸ್ಸಾದ ಮೇಲೆ ಆಧ್ಯಾತ್ಮಿಕತೆಯ ಕಡೆ ಗಮನಹರಿಸುತ್ತೇನೆ ಎಂಬ ಮುಂದೂಡುವಿಕೆ ಬಹಳ ಅಪಾಯಕಾರಿ. ನಮ್ಮ ನೈಜ ಜೀವನದಲ್ಲಿ ವಿಪತ್ತು ನಿರ್ವಹಣಾ ಪಡೆ ಅಥವಾ ರೆಸ್ಕ್ಯೂ ಟೀಮ್ ಕಾರ್ಯನಿರ್ವಹಿಸುವ ರೀತಿಯನ್ನು ನೋಡಿದರೆ ಈ ಎವರ್ ರೆಡಿ ಸ್ಥಿತಿ ಅರ್ಥವಾಗುತ್ತಲ್ವಾ? ಹೌದು. ಹೇಗೆ ಅಂತ ವಿವರಿಸಿ. ಅವರು ಯಾವಾಗ್ಲೂ ಅಲರ್ಟ್ ಆಗಿರ್ತಾರೆ. ಎಲ್ಲೋ ಕಟ್ಟಡ ಕುಸಿದಿದೆ ಎಂದು ಕರೆ ಬಂದಾಗ ಅವರು ಬಟ್ಟೆ ಇಸ್ತ್ರಿ ಮಾಡಲು ಹೋಗುದಿಲ್ಲ. ಕರೆ ಬಂದ ಕ್ಷಣವೇ ಹೊರಡಲು ಅವರು ಸದಾ ಸಿದ್ಧವಾಗಿರ್ತಾರೆ. ಅತ್ಯದ್ಭುತ ಉದಾಹರಣೆ. ನಮ್ಮ ಮನಸ್ಸು ಕೂಡ ಪ್ರಪಂಚದ ನಾಟಕದಿಂದ ನಿರ್ಗಮಿಸಲು ಹಾಗೆ ಸಿದ್ಧವಾಗಿರಬೇಕು. ಇದಕ್ಕೊಂದು ಸುಂದರವಾದ ಕಥೆ ಕೂಡ ಇದೆ. ಓ, ದಯವಿಟ್ಟು ಹೇಳಿ. ರೈಲು ನಿಲ್ದಾಣದಲ್ಲಿ ಅನೇಕ ಪ್ರಯಾಣಿಕರು ಕಾಯುತ್ತಿರುತ್ತಾರೆ. ಬಹುತೇಕರು ತಮ್ಮ ಲಗೇಜ್ಗಳನ್ನು ಎಲ್ಲೆಲ್ಲೋ ಹರಡಿಕೊಂಡಿರುತ್ತಾರೆ. ಕೆಲವರು ನಿದ್ದೆ ಮಾಡುತ್ತಿರುತ್ತಾರೆ. ಆದರೆ ಒಬ್ಬ ಜಾಡು ಪ್ರಯಾಣಿಕ ತನ್ನ ಪ್ರಯಾಣದ ಬ್ಯಾಗ್ ಅನ್ನು ಸದಾ ಪ್ಯಾಕ್ ಮಾಡಿಟ್ಕೊಂಡಿರುತ್ತಾನೆ. ತನ್ನ ಟಿಕೆಟ್ ಅನ್ನು ಕೈಯಲ್ಲಿ ಹಿಡಿದುಕೊಂಡಿರ್ತಾನೆ. ರೈಲು ಯಾವ ಕ್ಷಣದಲ್ಲಿ ಬಂದರೂ ಆತನಿಗೆ ಯಾವುದೇ ಗಾಬರಿ ಇರಲ್ಲ. ಅಂದ್ರೆ ಅತ್ಯಂತ ಪ್ರಶಾಂತವಾಗಿ ರೈಲು ಹತ್ತಲು ಅವನು ಸಿದ್ಧನಿರ್ತಾನೆ ಅಲ್ವಾ? ಖಂಡಿತ. ಉಳಿದವರು ಗಡಿಬಿಡಿ ಮಾಡುತ್ತಾರೆ. ನಮ್ಮ ಜೀವನದ ಪಯಣಕ್ಕೂ ಇದೇ ಜಾಣತನದ ಸಿದ್ಧತೆ ಬೇಕು. ಎಂತಹ ಸ್ಪಷ್ಟವಾದ ಚಿತ್ರಣ. ಹಾಗಾದರೆ ಈ ಕ್ಷಣದ ಅತ್ಯಂತ ಕಠಿಣವಾದ ಆತ್ಮಾಲೋಚನೆಯ ಪ್ರಶ್ನೆ ಇದು. ಈ ಕ್ಷಣವೇ ನನ್ನ ಜೀವನದ ಕೊನೆಯ ಕ್ಷಣವಾದರೆ, ಯಾವುದೇ ವ್ಯಕ್ತಿಯ ಮೇಲೆ ದ್ವೇಷವಿಲ್ಲದೆ ಸಂಪೂರ್ಣ ಶಾಂತಿಯಿಂದ ಶರೀರ ಬಿಡಲು ನಾನು ಸಿದ್ಧನಿದ್ದೇನೆಯೇ? ಹೌದು. ಈ ಸಿದ್ಧತೆ ಬರಬೇಕಾದ್ರೆ ನಾವು ನಮ್ಮ ದಿನನಿತ್ಯದ ಸಂಬಂಧಗಳಲ್ಲಿ ಜನರೊಂದಿಗೆ ಹೇಗೆ ವ್ಯವಹರಿಸ್ತೇವೆ ಎಂಬುದು ಬಹಳ ಮುಖ್ಯ. ಖಂಡಿತ. ಈ ಕುರಿತು 6ನೇ ವಿಭಾಗದಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ. ಸಂಬಂಧಗಳಲ್ಲಿ ಸೇವೆ ಮತ್ತು ಶುಭಭಾವನೆ. ಬಾಬ್ದಾದ ಹೇಳ್ತಾರೆ, ಸಂಬಂಧ ಸಂಪರ್ಕದಲ್ಲೂ ಸೇವೆ ಆಗ್ತದೆ. ಸಂಸ್ಕಾರವಶರಾಗಿದ್ದಾರೆ ಎಂದು ಇವರಂತೂ ಇರುವುದೇ ಹಾಗೆ. ಇದು ಸೂಕ್ಷ್ಮ ತಿರಸ್ಕಾರದ ಭಾವನೆ. ಬಿದ್ದಿರುವವರನ್ನು ಬೀಳಿಸುವುದಲ್ಲ, ಮೇಲೆತ್ತುವುದು, ಶುಭಭಾವನೆ ಕೊಡುವುದು ಅಂತ. ನೋಡಿ, ಇದು ನಾವು ಆಧುನಿಕ ಜೀವನದಲ್ಲಿ ಪ್ರತಿದಿನ ಎದುರಿಸುವ ಸಮಸ್ಯೆ. ಹೌದು. ಕಚೇರಿಗಳಲ್ಲಿ, ಮನೆಗಳಲ್ಲಿ ಟಾಕ್ಸಿಕ್ ವಾತಾವರಣದಿಂದ ಬೇಸತ್ತಾಗ ನಾವು ಸಹಜವಾಗಿ ಅವರನ್ನು ನಿರ್ಲಕ್ಷಿಸ್ತೇವಲ್ವಾ? ಖಂಡಿತ. ಆದರೆ ಮುರಳಿ ಇದನ್ನು ಸೂಕ್ಷ್ಮ ತಿರಸ್ಕಾರ ಅಂತ ಹೇಳ್ತಿದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸೇವೆ ಅಂದ್ರೆ ಕೇವಲ ದೊಡ್ಡ ಭಾಷಣ ಮಾಡುವುದಲ್ಲ. ನಮ್ಮ ಪರಿವಾರದಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಅವರನ್ನು ಬ್ಲಾಕ್ ಮಾಡುವುದು ಬಹಳ ಸುಲಭ. ಹೌದು, ಇವರು ಇರೋದೇ ಹೀಗೆ ಅಂತ ಕಮೆಂಟ್ ಮಾಡ್ತೀವಿ. ಆದರೆ ಅದು ಅಹಂಕಾರದಿಂದ ಕೂಡಿದ ಸೂಕ್ಷ್ಮವಾದ ತಿರಸ್ಕಾರ. ನಿಜವಾದ ಸೇವೆ ಎಂದರೆ ಅವರ ಬಲಹೀನತೆಗಳನ್ನು ಅರಿತಿದ್ದರೂ ಅವರನ್ನು ತಿರಸ್ಕರಿಸದೆ ನಮ್ಮ ಮನಸ್ಸಿನಿಂದ ಶುಭಭಾವನೆಯನ್ನು ನೀಡುವುದು. ಇದು ಒಬ್ಬ ನೈಜ ತೋಟಗಾರನ ನಡವಳಿಕೆಯನ್ನು ನೆನಪಿಸುತ್ತೆ. ತನ್ನ ತೋಟದಲ್ಲಿರುವ ಒಂದು ಗಿಡ ಒಣಗುತ್ತಿದೆ ಅಂದಾಗ ಅವನು ಅದನ್ನು ಕಿತ್ತು ಕಸದ ಬುಟ್ಟಿಗೆ ಬಿಸಾಡುವುದಿಲ್ಲ. ಹೌದು. ಬದಲಿಗೆ ಏನ್ ಮಾಡ್ತಾನೆ? ಆ ಗಿಡಕ್ಕೆ ಯಾವ ಪೋಷಕಾಂಶದ ಕೊರತೆ ಇದೆ ಅಂತ ಅರಿತು ಅದಕ್ಕೆ ಪ್ರೀತಿಯಿಂದ ನೀರು ಹಾಕಿ ಮತ್ತೆ ಹಸಿರಾಗಿ ಚಿಗುರುವಂತೆ ಪೋಷಿಸ್ತಾನೆ ಅಲ್ವಾ? ಕಷ್ಟಕರವಾದ ಜನರೊಂದಿಗಿನ ನಮ್ಮ ಸಂಬಂಧವೂ ಹಾಗೆಯೇ ಇರಬೇಕು. ಅತ್ಯಂತ ಸೂಕ್ತವಾದ ಹೋಲಿಕೆ. ನಮ್ಮ ಸಂಸ್ಕಾರಗಳಿಗಿಂತ ಭಿನ್ನವಾದವರನ್ನು ಸಹಿಸಿಕೊಳ್ಳುವುದು ದೊಡ್ಡ ತಪಸ್ಸು. ಮುರುಳಿಯಲ್ಲಿಯೇ ಬ್ರಹ್ಮಬಾಬಾ ಅವರ ಜೀವನದ ಉದಾಹರಣೆಯಿದೆ. ಅವರ ಹೆಗಲ ಮೇಲೆ ಸಾವಿರಾರು ಜನರ ಆಡಳಿತದ ಜವಾಬ್ದಾರಿಗಳಿದ್ವು. ಅತ್ಯಂತ ಭಿನ್ನ ಭಿನ್ನ ಸಂಸ್ಕಾರಗಳ ಜನರ ಜೊತೆ ಅವರು ಪ್ರತಿದಿನ ವ್ಯವಹರಿಸಬೇಕಿತ್ತು. ಹೌದು. ಆದರೆ ತಮ್ಮ ಅಂತಿಮ ಘಳಿಗೆಯಲ್ಲಿ ಅವರು ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿಯಾಗಿ ಎಲ್ಲರಿಗೂ ಕೇವಲ ಶುಭಕಾಮನೆಗಳನ್ನು ಮಾತ್ರ ನೀಡಿದರು. ಯಾರ ನ್ಯೂನತೆಗಳನ್ನು ಎತ್ತಿ ತೋರಿಸಿಲ್ಲ. ಎಲ್ಲರಿಗೂ ಆಂತರಿಕ ಶಕ್ತಿಯನ್ನೇ ತುಂಬಿದರು. ವಾ, ಬಿದ್ದವರನ್ನು ಮೇಲೆತ್ತುವ ಆ ವಿಶಾಲವಾದ ಹೃದಯ ನಮಗೂ ಬರಬೇಕು. ಹಾಗಾದ್ರೆ ಈ ವಿಭಾಗದ ಪ್ರಶ್ನೆ, ನನ್ನ ಸುತ್ತಮುತ್ತಲಿನ ಜನರ ತಪ್ಪುಗಳನ್ನು ನೋಡಿದಾಗ ನನ್ನಲ್ಲಿ ತಿರಸ್ಕಾರ ಹುಟ್ಟುತ್ತದೆಯೋ ಅಥವಾ ಅವರಿಗೆ ಶಕ್ತಿ ನೀಡುವ ಶುಭಭಾವನೆ ಹುಟ್ಟುತ್ತದೆಯೋ? ಹೌದು. ಇದು ನಮ್ಮ ಆಂತರಿಕ ಶುದ್ಧತೆಯನ್ನು ಪ್ರತಿದಿನ ಅಳೆಯುವ ಮಾಪಕ. ಖಂಡಿತ. ಈಗ ನಾವು ಇಂದಿನ ಮಂಥನದ 7ನೇ ವಿಭಾಗಕ್ಕೆ, ಅಂದರೆ ಅವ್ಯಕ್ತ ಸೂಚನೆಗಳ ಮಂಥನಕ್ಕೆ ಬಂದಿದ್ದೇವೆ. ಸಾಲು ಹೀಗಿದೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ, ಸಮಯ ಪ್ರಮಾಣ ಈಗ ಸದಾ ಅಚಲ, ಅಡೋಲ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಈ ಸದಾ ಅಚಲ ಮತ್ತು ಅಡೋಲ ಸ್ಥಿತಿ ಅಂದ್ರೆ ಏನು? ನೋಡಿ, ಇದು ನಾವು ಈ ಭೌತಿಕ ವಿಷಯಗಳ ಮೇಲೆ ಇಟ್ಟಿರುವ ನಂಬಿಕೆಯನ್ನು
ಪ್ರಶ್ನಿಸುತ್ತೆ. ಭೌತಿಕ ಸಂಪತ್ತು, ಹೆಸರು, ಕೀರ್ತಿ, ಹುದ್ದೆ ಇವೆಲ್ಲವೂ ಅಳಿದು ಹೋಗುವಂಥದ್ದು. ಹೌದು, ತಾತ್ಕಾಲಿಕ ಖುಷಿ ಕೊಟ್ಟು ಮರುಕ್ಷಣವೇ ಆತಂಕ ತರ್ತವೆ ಅಲ್ವಾ? ಖಂಡಿತ. ಆದರೆ ಪರಮಾತ್ಮನಿಂದ ಸಿಕ್ಕಿರುವ ಜ್ಞಾನ ಮತ್ತು ಆಂತರಿಕ ಗುಣಗಳ ಸಂಪತ್ತು ಶಾಶ್ವತವಾದದ್ದು. ಜೀವನದಲ್ಲಿ ಆರ್ಥಿಕ ನಷ್ಟವಿರಲಿ, ಅಪಮಾನವಿರಲಿ, ನಮ್ಮ ಮನಸ್ಸಿನ ತಕ್ಕಡಿ ಸ್ವಲ್ಪವೂ ಏರುಪೇರಾಗದೆ ಇರುವುದೇ ಅಚಲ ಸ್ಥಿತಿ. ಅಂದ್ರೆ ಒಳಗಿನ ಖಜಾನೆ ಭರ್ತಿಯಾಗಿದ್ರೆ ಹೊರಗಿನ ಯಾವ ಬಿರುಗಾಳಿಯೂ ನಮ್ಮನ್ನು ಅಲುಗಾಡಿಸಲಾರದು ಅಲ್ವಾ? ನಿಖರವಾಗಿ. ಅದೇ ನಿಜವಾದ ಆಧ್ಯಾತ್ಮಿಕ ಕಲೆ. ಅದ್ಭುತವಾದ ಒಳನೋಟ. ಈಗ ನಾವು ನಮ್ಮ ಈ ಆಳವಾದ ಮಂಥನದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಇಂದಿನ ಮುರುಳಿಯ ಒಟ್ಟು ಆಧ್ಯಾತ್ಮಿಕ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ತಿಳಿಸಬಹುದೇ? ಖಂಡಿತ. ಇಂದಿನ ಮುರುಳಿಯ ಸಾರಾಂಶವೇನೆಂದರೆ, ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಪರಿಶ್ರಮ ಪಡುವುದಲ್ಲ, ಬದಲಾಗಿ ಪ್ರೀತಿಯಿಂದ ಸಹಜವಾಗಿ ಪುರುಷಾರ್ಥ ಮಾಡಬೇಕು. ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವದ ಮೂರ್ತಿಯಾಗಬೇಕು. ಮತ್ತು ಅಂತಿಮವಾಗಿ ಎಂಥ ಪರಿಸ್ಥಿತಿಯಲ್ಲೂ ಎಲ್ಲರೊಂದಿಗೂ ಕೇವಲ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನೇ ಹೊಂದಿರಬೇಕು. ತುಂಬ ಧನ್ಯವಾದಗಳು. ಈಗ ಇಂದಿನ ವರದಾನ ಓದ್ತೇನೆ. ಜ್ಞಾನದ ಪ್ರಕಾಶತೆಯ ಮೂಲಕ ಪುರುಷಾರ್ಥದ ಮಾರ್ಗವನ್ನು ಸಹಜ ಹಾಗೂ ಸ್ಪಷ್ಟ ಮಾಡಿಕೊಳ್ಳುವಂತಹ ಫರಿಷ್ಠಾ ಸ್ವರೂಪ ಭವ. ಈ ಫರಿಷ್ಠಾ ಸ್ವರೂಪದ ವಿವರಣೆ ನೀಡುವಿರಾ? ಖಂಡಿತ. ನಮ್ಮ ಮನಸ್ಸಿಗೆ ಜ್ಞಾನದ ಬಗ್ಗೆ ಮನನ ಮಾಡುವ ಶಕ್ತಿ ಇದ್ದಾಗ ಮತ್ತು ಕರ್ಮದಲ್ಲಿ ಸಹನ ಶಕ್ತಿ ಇದ್ದಾಗ ನಮ್ಮ ಜೀವನದ ಮಾರ್ಗ ಸ್ಪಷ್ಟವಾಗುತ್ತೆ. ಆಗ ನಾವು ಯಾವುದೇ ನಕಾರಾತ್ಮಕತೆ ಅಂಟದ ಫರಿಷ್ಠಾ ಅಥವಾ ಪ್ರಕಾಶಮಾನ ದೇವತೆಯಂತೆ ಇರುತ್ತೇವೆ. ಅರ್ಥಪೂರ್ಣವಾದ ವಿವರಣೆ. ಇನ್ನು ಇಂದಿನ ಸ್ಲೋಗನ್ ಹೀಗಿದೆ: ವ್ಯರ್ಥ ಮಾತನಾಡುವುದು ಅರ್ಥಾತ್ ಅನೇಕರನ್ನು ಬೇಸರ ಮಾಡುವುದಾಗಿದೆ. ನೋಡಿ, ಬಹಳ ಸರಳ ಹಾಗೂ ಪ್ರಬಲವಾದ ಮಾತು. ನಾವು ಆಡುವ ವ್ಯರ್ಥ ಮಾತುಗಳು ನಮ್ಮ ಆಂತರಿಕ ಶಕ್ತಿಯನ್ನು ಕಳೆಯುವುದಲ್ಲದೆ ಕೇಳುವರಿಗೂ ಕಿರಿಕಿರಿ ಉಂಟುಮಾಡುತ್ತೆ. ಹೌದು, ಅದರಿಂದ ಯಾರಿಗೂ ಲಾಭವಿಲ್ಲ. ಖಂಡಿತ. ಆದ್ದರಿಂದ ಆದಷ್ಟು ಮೌನವಾಗಿರಬೇಕು, ಅಥವಾ ಮಾತನಾಡಿದ್ರೆ ಅರ್ಥಪೂರ್ಣ ಪ್ರೀತಿಯ ಮಾತುಗಳನ್ನೇ ಆಡಬೇಕು. ಶಬ್ದಗಳನ್ನು ಉಳಿಸಿದಷ್ಟು ಆಂತರಿಕ ಶಕ್ತಿ ಹೆಚ್ಚುತ್ತೆ. ಖಂಡಿತ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಯಂತ್ರಗಳ ಉದಾಹರಣೆ ನೀಡಿದ್ದೆವು. ನಾವು ಎಷ್ಟೇ ಜ್ಞಾನವನ್ನು ತುಂಬಿಕೊಂಡ್ರೂ ಅದು ನಮ್ಮ ಅನುಭವಕ್ಕೆ ಬರದಿದ್ರೆ ಸ್ಪಷ್ಟತೆ ಸಿಗೋದಿಲ್ಲ ಅಂತ ಈಗ ಅರ್ಥವಾಯಿತು. ಹೌದು. ಆ ಅನುಭವದ ಬೆಳಕನ್ನು ನಾವೇ ನಮ್ಮ ಅಂತರಂಗದಲ್ಲಿ ಬೆಳಗಿಸಿಕೊಳ್ಳಬೇಕು. ನಮ್ಮ ಸ್ವಂತ ಅನುಭವವನ್ನು ಯಾವತ್ತೂ ಯಾರೂ ಕಸಿಯಲಾಗುವುದಿಲ್ಲ. ಇದುವೇ ಇಂದಿನ ಮಂಥನದ ಅತಿದೊಡ್ಡ ಪಾಠ. ಈ ಮುರಳಿ ಮಂಥನ ನಿಮಗೆ ಉಪಯುಕ್ತವೆನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಆತ್ಮಗಳಿಗೆ ಫಾರ್ವರ್ಡ್ ಮಾಡಿ. ಎಲ್ಲ ಆತ್ಮಗಳಿಗೆ ಓಂ ಶಾಂತಿ.